ಏನೇ ನಿನ್ಗೋಳು ನೋಡಿ ಬರ್ತಿದಾಗೆ ಇಬ್ರು ಮುಖಾನ್ ಹೇಗಿಟ್ಕೊಂಡಿದ್ದಾರೆ ಅಂತ. ಅವ್ರ ಮುಖ ಇರೋದೇ ಹಾಗೆ ಹೊಳ್ಸಿ ಚಿತ್ರಾನ್ನ ತರ. ಅರ್ಥ ಆಗೋದಿಲ್ಲ, ಕಣ್ಣಲ್ಲಿ ನೀರು ಹಾಕು. ನಾನು ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ ಕಣ, ಕಣ್ಣಲ್ಲಿ ಒಂದು ಹನಿ ನೀರು ಬರ್ತಾ ಇಲ್ಲ. ಹತ್ತಿರದ ನೆಂಟ್ರು ಯಾರೋ ತೀರ್ಕೊಂಡಿರ್ಬೇಕು, ಯಾರು ಅಂತ ವಿಚಾರಿಸು, ಹೋಗಿ ಮುಖ ನೋಡ್ಕೊಂಡು ಬರೋಣ. ಪದ್ದಪ್ಪ ಅವ್ರೆ, ನಿಮ್ಮ ದೊಡ್ಡ ಹೆಂಡತಿ ಏನಾದ್ರು ತೀರ್ಕೊಂಡ್ರ? ನನಗೆ ಮದುವೆನೇ ಮಾಡ್ತಿಲ್ಲ, ಹೆಂಡತಿ ಸತ್ತೋದ್ಲ ಅಂತ ಕೇಳ್ತಿಲ್ಲ. ಬೇಡ ಕಣೋ, ನನ್ನಂತ ಒಂದು ಚಾಪ ನಿನ್ಗೆ ಏನಾದ್ರು ತಟ್ಟಿದ್ರೆ ನಿಂತ ಜಾಗದಲ್ಲಿ ಬೂದಿ ಆಗ್ಬಿಡ್ತೀಯ. ಬದ್ದು ಬಿಟ್ಲಾ, ಯಾಕೆ ಜಗಳ ಮಾಡ್ತಾ ಇದೀರಾ? ಏನ್ ವಿಷಯ ಅಂತ ಹೇಳ್ಬಾರ್ದಾ? ನಮ್ಮ ಕಷ್ಟನ ಯಾರ ಹತ್ರ ಅಂತ ಹೇಳ್ಕೊಳ್ಳೋಣ. ನಮ್ಮ ವಯಸ್ಸಿನ ಹುಡುಗರು ಗಾಡಿ ಮೇಲೆ ಬುರ್ರ್ 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 ಅಂತ ಓಡಾಡ್ತಾ ಇದಾರೆ. ಆದ್ರೆ ನಾವು ರಸ್ತೆಲಿ ಗಲ್ಲಿನಲ್ಲಿ ಎಮ್ಮೆ ಕೊಡಗಿರ್ತಾರ ಅಲಿತಾ ಇದ್ದೀವಿ. ಇದು ನಮ್ಮ ಜೀವನ. ಅರ್ಥ ಆಯ್ತು. ನಿಮಗ್ ಕೆಲಸ ಸಿಕ್ಕಿದ ಮೇಲೆ ನೀವು ಬೈಕ್ ತಗೊಳ್ಳಿ. ಇಂಟರ್ವ್ಯೂಗೆ ಹೋದಾಗ ನಿಮ್ಮ ಹತ್ರ ಬೈಕ್ ಇದೆಯಾ ಅಂತ ಮೊದಲು ಕೇಳ್ತಾರೆ. ಬೈಕ್ ಇದ್ರೇನೆ ಕೆಲಸ ಕೊಡೋದು ಅಂತಾನು ಹೇಳ್ತಾರೆ. ಈಗಿನ ಕಾಲದಲ್ಲಿ ಪೇಪರ್ ಹಾಕೋರು ಕೂಡ 2 ವೀಲರ್ ಬಂದು ಹಾಕೋಗ್ತಾನೆ. ಅದು ಗೊತ್ತಾ ನಿಮ್ಗೆ? ಅಭಿ, ಇವ್ರಿಬ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದಾರೆ, ಬೈಕ್ ಕೊಡ್ಸಿ. ಕೊಡ್ಸಿ ಅಂತ ಹೇಳಿದ್ರಲ್ಲ, ಎಷ್ಟಾಗುತ್ತೆ ಅಂತ ಗೊತ್ತೇನ್ರಿ ನಿಮ್ಗೆ? 1 ಲಕ್ಷ ಆಗ್ಬೋದೇನಾ? ಲಕ್ಷ ಅಂತ ಅಲಕ್ಷವಾಗಿ ಮಾತಾಡ್ತಿಯಲ್ಲ, 1 ಲಕ್ಷಕ್ಕೆ ಎಷ್ಟು ಸೊನ್ನೆ ಐತೆ ಅಂತ ಗೊತ್ತೇನೋ ನಿನ್ಗೆ? ಒಂದು ಕೊಟ್ಬಿಟ್ಟು ಅದ್ರ ಪಕ್ಕ ಸೊನ್ನೆ ಬರ್ಕೊಂಡು ಹೋಗ್ತಾ ಇರೋದು. ಆಗ ರಂಗತ್ತಂತವ್ರು ಯಾರು ಹೇಳ್ತಾರೆ 1 ಲಕ್ಷ ಆಯ್ತು ಅಂತ ಮಗ್ಲಿಚ್ಬಿಡೋದು. ಇಂಥವ್ರಿಗೆ ನಾನು ಗಾಡಿ ಕೊಡ್ಸ್ಬೇಕಾ? ಕಾರ್ ತಗೊಂಡವರೆಲ್ಲ ಈಗ ಕಾರ್ನ ಕ್ಯಾನ್ಸಲ್ ಮಾಡಿ ಪಾಸ್ ತಗೊಂಡು ಬಸ್ಸಲ್ಲಿ ಓಡಾಡ್ತಿದ್ದಾರೆ, ಗೊತ್ತೇನ್ರಿ ನಿಮ್ಗೆ? ಅಭಿ, ಅವ್ರು ಯಾರೋ ಜಿಪ್ಕೊಂಡಿರ್ಬೇಕು, ಅವ್ರ ತರ ನೀವು ಆಗ್ಬೇಕಾ? ನಾನು ಜಿಪ್ಪುಣರಿ ಅನವಶ್ಯಕವಾಗಿ ಕಟ್ ಮಾಡೋನಲ್ಲ. ಈಗೇನು ಇವ್ರಿಬ್ರಿಗೂ ಬೈಕ್ ಕೊಡ್ತಿರೋ ಇಲ್ಲ ಜಾಯಿಂಟ್ ತಗೊಂಡಿದ್ದ ಡ್ರಾ ಮಾಡ್ಲೋ? ಅಲ್ಲಿಗೆಲ್ಲ ಕೈ ಹಾಕಕ್ ಹೋಗ್ಬೇಡಿ, ನಾನೇ ಬೈಕ್ ಓಡಿಸ್ತೀನಿ. ಅಣ್ಣಯ್ಯ, ಗಾಡಿ ತುಂಬಾ ಚೆನ್ನಾಗಿದೆ. ನೀನ್ ಹುಟ್ಟೋದಕ್ಕಿಂತ ಮುಂಚೆ ತಯಾರು ಮಾಡಿರ್ಬೇಕು. ಆಡೋ ಮಾತಿಗೊಂದು ಅರ್ಥ ಬೇಡ ನಮ್ಮ. ಹಳೆ ಗಾಡಿಗಳನ್ನ ಮೊದ್ಲು ಓಡಿಸೋದನ್ನ ಕಲಿಬೇಕು. ಯಾಕಂದ್ರೆ ಕೈ ಕಾಲುಗಳು ಚೆನ್ನಾಗಿ ಹೊಡಕ್ತವೆ. ಇದ್ರಷ್ಟು ಗಟ್ಟಿ ಗಾಡಿಗಳು ಈಗ ಬರಲ್ಲಮ್ಮ. ಈಗೇನಿದ್ರು ಬರೀ ಶೋ, ಉಪ್ಪಂದ್ರೆ ಸಾಕು ಬಿದ್ದೋಗ್ತವೆ. ಈ ಗಾಡಿನ ತಗೊಂಡೋಗಿ ಮರ ಗೊದ್ದು ಗಾಡಿಗೇನು ಆಗಲ್ಲ. ಯಾವ್ದ ಗಾಡಿನ ಖುಷಿಯಿಂದ ತಳ್ಕೊಂಡ್ಬಿಡ್ಬಿಟ್ಟಿದಾರಲ್ಲ. ಮುಚ್ರೋ ಬಾಯಿ, ಮೊದ್ಲು ಈ ಗಾಡಿನ ಓಡಿಸೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಈ ಕಡೆ ಬನ್ನಿ. ಸ್ಟ್ಯಾಂಡು ಸ್ಟಿಕ್ಕರ್ ಇಲ್ಲಿದೆ, ಇದನ್ನ ಓದಿ. ಏನ್ ಬಾಬಾ, ಎಷ್ಟು ಕಿಕ್ ಮಾಡಿದ್ರು ಗಾಡಿ ಸ್ಟಾರ್ಟೇ ಆಗ್ತಿಲ್ಲ. ಹಳೆ ಗಾಡಿಗಳೆಲ್ಲ ಹಾಗೆ, ಇಂಜಿನ್ ಬಿಸಿ ಆಗೋ ತನಕ ಸ್ಟಾರ್ಟ್ ಆಗೋದಕ್ಕೆ ತಕರಾರು ಮಾಡ್ತವೆ. ಇಂಜಿನ್ ಬಿಸಿ ಮಾಡೋದಕ್ಕೆ ನಾವೇನ್ ಮಾಡ್ಬೇಕು? ಒಬ್ರು ಕೂತ್ಕೊಳ್ಳಿ, ಇನ್ನೊಬ್ರು ತಳ್ಳಿ. ಬಿಸಿ ಹೋದ ತಕ್ಷಣ ಸ್ಟಾರ್ಟ್ ಆಗ್ಬಿಡುತ್ತೆ. ಬಿಟ್ಲಾ, ನಾ ಕೂತ್ಕೊತೀನಿ, ನೀನ್ ತಳ್ಳ. ಮತ್ತು ನೀನ್ ಇದ್ರ ಮೇಲೆ ಕೂತ್ಕೊಂಡ್ರೆ ನಾನ್ ಗಾಡಿ ತಳ್ಳಕ್ಕಾಗತ್ತೇನೋ? ಬಿಟ್ಲಾ ನೋಡ, ಇಲ್ಲಿ ಕೂತ್ಕೊಂಡು ಅಲ್ಲಿವರೆಗೂ ನೀನ್ ತಳ್ಳ. ಗಾಡಿ ಸ್ಟಾರ್ಟ್ ಆಗ್ಲಿಲ್ಲ ಅಂದ್ರೆ ನೀನ್ ಕೂತ್ಕೋ, ನಾನ್ ತಳ್ತೀನಿ. ಸರಿ ಕೂತ್ಕೊ. ಸ್ಟಾರ್ಟ್ ಆಯ್ತು ಅಂತ ಹೇಳ. ಸ್ಟಾರ್ಟ್ ಆಯ್ತು, ಸ್ಟಾರ್ಟ್ ಆಯ್ತು, ಸ್ಟಾರ್ಟ್ ಆಯ್ತು. ಬದ್ದು ಬಿಟ್ಲಾ, ಗಾಡಿ ಹೇಗಿತ್ತು? ಅದು ಗಾಡಿನ ಜಾಜಿ ಅವ್ರೆ, ತುಕ್ಕಿಡಿದಿರೋ ತಗಡು ಬಾಡಿ ತಳ್ಳಿ 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 ಸಾಕಾಗೋಯ್ತು. ಜಾಜಕ್ಕೆ 1 ಕಿಲೋಮೀಟರ್ ಹೋಗುತ್ತೆ, ಆಫಾಗ ಹೋಗುತ್ತೆ, ಮತ್ತೆ ತಳ್ಳಬೇಕು. ಅರ್ಧ ಕಿಲೋಮೀಟರ್ ಹೋಗುತ್ತೆ, ಆಫಾಗ ಹೋಗುತ್ತೆ, ಮತ್ತೆ ತಳ್ಳಬೇಕು. ಲಾಸ್ಟಾಗಿ ನೀರು 2 ಸತಿ ಸಿಗಕ್ಕಿಲ್ಲ, ಆಫಾಗ ಹೋಗುತ್ತೆ. ತಳ್ಳಿ ತಳ್ಳಿ ಸಾಕಾಗೋಯ್ತು. ಯಾವ ಟಾರ್ಚರ್ ಇದು? ಬಿಟ್ಲಾ, ಅದು ಸೆಲ್ಫ್ ಸ್ಟಾರ್ಟ್ ಅಲ್ಲ ಕಣೋ, ಪುಷ್ ಸ್ಟಾರ್ಟ್. ಅಭಿ, ಅಂತ ಟೊಕೊಟೋ ಗಾಡಿ ನಿನ್ರಿ ಕೊಡ್ಸೋದು? ನಾನು ಅದಕ್ಕೆ 10,000 ರೂಪಾಯಿ ಬಂಡವಾಳ ಹಾಕಿದ್ದೀನಿ. ತುಂಬಾ ದಿನದಿಂದ ಯೂಸ್ ಮಾಡದೆ ಹಾಗೆ ಇಟ್ಟಿದ್ರಲ್ಲ, ಮತ್ತೆ ಹಾಗಾಗಿದೆ. ಒಂದು ಸಲ ಪಿಕಪ್ ಬಂತು ಅಂದ್ರೆ ಮನೆಯವರೆಲ್ಲ ಕೂತ್ಕೊಂಡು ಹೋಗ್ಬೋದು. ರಾಜಕ್ಕೆ ನಿಮ್ಮ ಕೈ ಮುಗಿದು ಬೇಡ್ಕೋತೀವಿ, ಆ ಡಬ್ಬ ಗಾಡಿ ಸಮಸ್ಯೆ ನಮಗ್ ಬೇಡ. ಅದನ್ನ ಓಡಿಸೋದಕ್ಕಿಂತ ತಳ್ಳಿದ್ದೆ ಜಾಸ್ತಿ ಆಗೋಯ್ತು. ರಸ್ತೆಯಲ್ಲಿರೋ ಎಲ್ಲ ಜನ ಮಕ್ ಮುಗಿತಾ ಇದಾರೆ. ಏನಂತ? ದಿನ ಬೆಳಗ್ಗೆ ಆದ್ರೆ ತಳ್ಕೊಂಡು ಆ ಡಬ್ಬ ಗಾಡಿನ ರಸ್ತೆ ಮೇಲೆ ತಗೊಂಡ್ಬರ್ತಿರಲ್ಲ, ಓಡ್ಸಕ್ ಯೋಗ್ತಾ ಇಲ್ಲ ಅಂದ್ಮೇಲೆ ನಿಮ್ ಯೋಗ್ತಾ ಯಾಕ್ರೋ ಬೇಕು ಗಾಡಿ? ಇನ್ನೊಂದು ಸತಿ ಗಾಡಿನ ಏನಾದ್ರು ರಸ್ತೆ ಮೇಲೆ ತಗೊಂಬಂದ್ರೆ ಸೈಕಲ್ ನ ಗುದ್ರಿಗೆ ಸೇರಿಸ್ಬಿಡ್ತೀನಿ ಅಂದ್ರು. ಅಭಿ, ಅಭಿ, ಕಮ್ ಹಿಯರ್. ಗೊತ್ತಾಯ್ತು, ನನ್ನ ರಾಜ ಗಾಡಿ ಬಗ್ಗೆ ಮಾತಾಡ್ದಾಗಿತ್ತು. ರಾಜ ಗಾಡಿ ಅಲ್ಲ, ಜನ ಎಲ್ಲ ಡಬ್ಬ ಗಾಡಿ ಅಂತ ಉಗಿತಾ ಇದಾರೆ. ಇಂಥ ಗಾಡಿ ಅವ್ರ ಹತ್ರ ಇಲ್ಲ ಅಂತ ಹೊಟ್ಟೆ ಉರಿರಿ ಅವರಿಗೆ. ನೋ,
ಯಾರಾದ್ರೂ ಕೇಳಿದ್ರು ಅಂತ ಅಪ್ಪಿ ತಪ್ಪಿ ಕೊಟ್ಟಿಗಿಟ್ಬಿಟ್ಟಿರ ಕೊಂಡ್ರೆ ತಗೊಂಡೋಗಿ ಲಂಡನ್ ಮ್ಯೂಸಿಯಂ ಅಲ್ಲಿ ಇಟ್ಬಿಡ್ತಾರೆ ಅಂತನ. ಈ ಗಾಡಿ ಅವ್ರಿಗೆ ಬೇಡವಂತೆ, ಹೊಸ ಗಾಡಿ ಕೊಡ್ಸಿ. ಆಗಲ್ಲ ರೀ. ಬಂದು ಬಿಟ್ಲ ಹಬಿನ ಇಟ್ಕೊಳ್ರ. ಅದು ಬಿಟ್ಲ 20,000 ರೂಪಾಯಿ ಇದೆ. ಈ ಗಾಡಿನ ಮಾರಿ 20,000 ರೂಪಾಯಿ ಕೊಟ್ಟು ಹೊಸ ಗಾಡಿ ತಗೊಂಡ್ ಬಂದ್ರು. ಪಲ್ಲು ಹೆಂಗಿದಮ್ಮ ಗಾಡಿ? ತುಂಬಾ ಚೆನ್ನಾಗಿದೆಪ್ಪ. ಅಪ್ಪ ನಾನು ಒಂದ್ ರೌಂಡ್ ಕರ್ಕೊಂಡೋಗಿ. ಅದಕ್ಕೆ ಅಂತಮ್ಮ ಬಾ ಕೂತ್ಕೋ. ಪದ್ದು ಈಗ ನಿಂಗ್ ಸಂತೋಷ ಆಯ್ತಾ? ಓ ನನಗೆ ತುಂಬಾ ಖುಷಿ ಆಯ್ತು ಜಾಜಿ ಅವ್ರೆ. ಜನ ಎಲ್ಲ ಬೈಕ್ ನೋಡ್ಬಿಟ್ಟು ಸಖತ್ತಾಗಿದೆ, ಎಲ್ಲಿಂದ ತರಿಸಿದ್ರಿ ಅಂತ ಹೇಳಿದ್ರು. ನಾನು ಅದಕ್ಕೆ ಅಮೇರಿಕಾಯಿಂದ ತಂದಿರೋದು ಅಂತಂದೆ. ಅದಕ್ಕೆ ಅವ್ರೇನಂದ್ರು? ಅಮೇರಿಕಲ್ಲಿ ಎಲ್ಲಿ ಸಿಗುತ್ತೆ ಅಂದ್ರು. ಅದಕ್ಕೆ ನಾನು ಲಂಡನ್ ನಲ್ಲಿರೋ ಅಂಡಮಾನ್ ಅಲ್ಲಿ ಸಿಗುತ್ತೆ ಅಂದೆ. ಪದ್ದು ಗಾಡಿ ಅಂತೂ ಸೂಪರ್ ಆಗಿದೆ ಕಣೋ. ಟೇಕ್ ದಿಸ್ 200. ಜುಮ್ ಅಂತ ಗಾಡಿಲಿ ಹೋಗಿ ಮಸಾಲೆ ದೋಸೆ ತಿನ್ಕೊಂಡ್ ಬಂದ್ರು. ಗಾಡಿ ಕೊಡ್ಸಿರೋದು ದೋಸೆ ತಿನ್ನೋದಕ್ಕಲ್ಲ, ಕೆಲ್ಸ ಹುಡ್ಕೊಳ್ಳಿ ಅಂತ. ಅಬ್ಬಿ ಗಾಡಿಲಿ ರೋಡ್ ಮೇಲೆ ಓಡಾಡ್ತಾ ಇದ್ರೆ ಗಾಡಿ ನೋಡ್ಬಿಟ್ಟು ಯಾರಾದ್ರೂ ಕೆಲ್ಸಕ್ಕೆ ಕರೀತಾರೆ. ಪೆಟ್ರೋಲ್ಗೆ ಅಂತ 5 ರೂಪಾಯಿ ಕೊಡ. ನಿನ್ನೆ ಕೊಟ್ನಲ್ಲ. ಓ ನಿನ್ನೆ ನೀನ್ ಕೊಡ್ಸಿದ್ ಗಾಡಿ ಕುಡುಕ್ ಮುಂಡೆದು. 500 ರೂಪಾಯಿ ಪೆಟ್ರೋಲ್ ಹಾಕ್ಸಿ ಕಿಕ್ ಮಾಡಿ ಅಷ್ಟರಲ್ಲಿ ರಿಸರ್ವ್ ಬಿದ್ಬಿಡೋದು. ಆದ್ರೆ ಈ ಗಾಡಿ ಹಾಗಲ್ಲ ಕಣೋ. 500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ದಿನ ಇಡೀ ಸುತ್ಕೊಂಡ್ ಬರ್ಬೋದು. ಹಾಗಂತ ಯಾರು ಹೇಳಿದ್ದು? ಗಾಡಿ ಮಾರ್ದವ್ನು. ಅಬ್ಬಿ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಟು ಕಳ್ಸಿ. ಕೆಲ್ಸ ಸಿಕ್ಕಿದ್ಮೇಲೆ ಬಡ್ಡಿ ಸಮೇತ ವಾಪಸ್ ಕೊಡಿಸ್ತೀವಿ. ನೀವು ಕೊಡ್ಸಿದ್ರಿ ಅವ್ರು ಕೊಟ್ರು. ತಗೊಳ ನೋಡ್ರ, ಬೇಗ ಕೆಲ್ಸ ಹುಡ್ಕೊಳ್ಳಿ, ಇಲ್ಲ ಅಂದ್ರೆ ಗಾಡಿ ಗುಜ್ರಿಗೆ ಹಾಕ್ಬಿಡ್ತೀಯ. ಇಲ್ಲ ನಿಮ್ಮನ್ನೇ ಗುಜ್ರಿ ಅಂಗಡಿ ಮಾರ್ಬಿಡ್ತೀನಿ. ನನ್ನ ಹತ್ರನೇ 30,000 ರೂಪಾಯಿ ಖಾಲಿ ಮಾಡ್ತೀರಾ? ವಸೂಲಿ ಮಾಡ್ತೀನಿ. ನಾನ್ ರೆಡಿ ಆಗಿದ್ದೀನಿ ಪಾಂಡುರಂಗ ಸರ್. ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಓವರ್ ಸರ್. ಸ್ಟಾಪ್. ಇಲ್ಲಿರೋ ಕೆಳಗೆ. ರಸ್ತೆನಲ್ಲಿ ಹೇಗೆ ಗಾಡಿ ಓಡಿಸ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿಮ್ಗೆ? ಮೇಡಮ್ ಇದು ಮೊನ್ನೆ ಅಲ್ಲ ಅಲ್ವಾ? Shut up. ಎಲ್ಲಿ ಹೆಲ್ಮೆಟ್? ಗಾಡಿ ಓಡಿಸಿ ಜೀವನ ಮೇಡಮ್ ನಾನಲ್ಲ. ನಾನು ಅವನ್ನೇ ಕೇಳ್ತಾ ಇರೋದು, ಸುಮ್ಮನೆ ನಿಂತ್ಕೊಳ್ಳೋ ಬದ್ಮಾಶ್. ಎಲ್ಲ ಹೆಲ್ಮೆಟ್? ಬಿಟ್ಲ ಈ ಗಾಡಿ ಓಡ್ಸಕ್ಕೆ ಹೆಲ್ಮೆಟ್ ಹಾಕಬೇಕಾ? ನಮ್ ಸಿಟಿನಲ್ಲಿ ನಡ್ಕೊಂಡು ಓಡಾಡೋರು ಹೆಲ್ಮೆಟ್ ಹಾಕೋಬೇಕು ಅಂತ ಕಾನೂನು ತರ್ತಾ ಇದಾರೆ, ಗೊತ್ತಿದ್ಯಾ ನಿಮ್ಗೆ? ಅಲ್ಲ ಮೇಡಮ್, ಹೆಲ್ಮೆಟ್ ಹಾಕೊಳ್ತಾ ಇದ್ರೆ ಪ್ರಾಣ ಹೋಗೋದು ನಮ್ದು. ನೀವ್ ಯಾಕೆ ಅಷ್ಟೊಂದು ಟೆನ್ಷನ್ ಆಗ್ತಿದ್ರ ಅಂತ. ತಲೆ ನಿಂದೆ ಇರ್ಬೋದು, ಆದ್ರೆ ಪ್ರಾಣ ನಮ್ ದೇಶಕ್ಕೆ ಸಂಬಂಧಪಟ್ಟಿದ್ದು. ರಸ್ತೆನಲ್ಲಿ ಯಾವನಾದ್ರೂ ನೆಗೆದ್ಬಿಟ್ರೆ ಅದು ನಮ್ ತಲೆಗೆ ಬರುತ್ತೆ, ಗೊತ್ತಿದ್ಯಾ ನಿಮ್ಗೆ? ಮೇಡಮ್ ನಿಮ್ ತಪ್ಪ ಹೇಳ್ತೀನಿ. ಹೊಡೆದಿದ್ದಾಗಕ್ಕೆ ಹೊಡಿಬೇಡಿ, ತುಂಬಾ ನೋವುತ್ತೆ. ಎಲ್ಲಿ ಡಾಕ್ಯುಮೆಂಟ್? ಗಾಡಿ ಡಾಕ್ಯುಮೆಂಟ್ಸ್ ಅಲ್ಲೋ. ನೀವು ಅಮೆರಿಕಾದಿಂದ ಇನ್ನೂ ಬಂದೇ ಇಲ್ವಲ್ಲೋ? ಫಾರಿನ್ ಗಾಡಿನಾ? ಎಷ್ಟು ದಿವಸ ಆಯ್ತು? 10 ದಿವಸ ಆಯ್ತು ಮೇಡಮ್. ರಿಜಿಸ್ಟ್ರೇಷನ್ ನಂಬರ್ ಇಂಡಿಯಾದ ಇದೆ. ಅದು ಈ ಗಾಡಿ ಮೊದಲು ಇಲ್ಲಿತ್ತು, ಆಮೇಲೆ ಒಂದ್ ಸ್ವಲ್ಪ ದಿನ ಅಮೆರಿಕಾಗ ಹೋಯ್ತು, ಆಮೇಲೆ ಮತ್ತೆ ವಾಪಸ್ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ಆಯ್ತು. ಗಾಡಿ ಏನೋ ಬಂದ್ಬಿಟ್ಟು, ಆದ್ರೆ ಡಾಕ್ಯುಮೆಂಟ್ಸ್ ಇನ್ನೂ ಹಡಗಲ್ ಬರ್ತಾ ಇದೆ. ತಲೆಗೊಂದೊಂದು ಮಾತಾಡ್ತಾ ಇದೀರಲ್ಲ, ಕುಡ್ದಿದ್ದೀರಾ? ಆಡೋ ಮಾತುಗೊಂದು ಅರ್ಥ ಬೇಡವಾ ಮೇಡಮ್? ನಾವು ಗಂಡುಗಲಿ ವಂಶರು, ಹಿಂದೆನು ಕುಡ್ದಿಲ್ಲ ಮುಂದೆನು ಕುಡಿಯೋದೇ ಇಲ್ಲ. ಕಾಫಿ ಟೀನ ಕುಡಿಯೋದಿಲ್ಲ ನಾವು ಮೇಡಮ್. ಹೌದಾ? ಪದ್ದು ಇದ್ಯಾವುದೋ ಸಂತಲ್ ಮರ ಪ್ರೀತಿ ಇದ್ದಂಗಿದೆಯಲ್ಲೋ, ಇದು ಗೊತ್ತಿದ್ರೆ ಏನು ಗೊತ್ತಾಗುತ್ತೆ? ಅಕಸ್ಮಾತ್ ನೀವು ಕುಡ್ದಿದ್ರೆ ಈ ಬಲೂನು ಅಲ್ಲಾಡುತ್ತೆ. ಪದ್ದು ಅಲ್ಲಾಡ್ತಾರ ಕೂದೋ. ನೋಡಿ ಮೇಡಮ್, ಬಲೂನ್ ಒಂಚೂರು ಅಲ್ಲಾಡ್ಲಿಲ್ಲ. ಕುಡ್ದಿಲ್ಲ, ಬದುಕೊಂಡ್ರಿ. ಅಯ್ಯೋ ಮೇಡಮ್, ನಾವ್ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಮೇಡಮ್. ನೀವು ಸುಮ್ಮನೆ ನಮ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ. ಡಾಕ್ಯುಮೆಂಟ್ ಇಲ್ಲದೆ ಮಾತಾಡಿದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಎಮಿಷನ್ ಟೆಸ್ಟ್ ಆಗಿದ್ಯಾ? ಬಾಡಿಗ ಗಾಡಿಗೆ. ಅಯ್ಯೋ ಮೇಡಮ್, ಇದು ಫಾರಿನ್ ಬೈಕು, ಜಾಸ್ತಿ ಹೊಗೆ ಬಿಡೋದಿಲ್ಲ. ಹೌದಾ? ಏಯ್, ನೀನ್ ಹೋಗಿ ಗಾಡಿ ಸ್ಟಾರ್ಟ್ ಮಾಡೋ. ನೀನು ಸೈಲೆನ್ಸರ್ಗೆ ಮುಖ ಕೊಟ್ಟು ಕೂತ್ಕೋ, ಗೊತ್ತಾಗತ್ತೆ. ಮೇಡಮ್ ಕೀ ಕೊಡಿ. ಒಂದ್ ರಾಶಿ ಹೊಗೆ ಬರ್ತಾ ಇದೆ, ಇಡೀ ಏರಿಯಾನೇ ಪಲ್ಯೂಟ್ ಆಗ್ತಾ ಇದೆ. ನಿನ್ ಮುಖನ ಕನ್ನಡಿ ನೋಡ್ಕೋ, ಗೊತ್ತಾಗತ್ತೆ.
ನಿಮ್ ತಮ್ಮಯ್ಯ ಅಂತ ನೀವು ಕೇಸ್ ಮಾತ್ರ ಹಾಕ್ಬೇಡಿ ಮೇಡಮ್ ಪ್ಲೀಸ್. ಎಷ್ಟಿಟ್ಟಿದ್ರ ದುಡ್ಡು? ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಇಟ್ಕೊಂಡಿದೀನಿ ಮೇಡಮ್. ಗಾಡಿ ಓಡ್ಸೋರು ಮಿನಿಮಮ್ 500 ರೂಪಾಯಿ ಜೇಬಲ್ಲಿ ಇಟ್ಕೊಂಡು ಓಡಾಡ್ಬೇಕು. ಇದೆ ಮೇಡಮ್, ಆದ್ರೆ ಅದನ್ನ ಪೆಟ್ರೋಲ್ ಹಾಕ್ಸಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಅದನ್ನು ತೆಗ್ಯೋ. ಗಾಡಿನ ಎಲ್ಲೂ ನಿಲ್ಲಿಸ್ಬೇಡಿ. ಫಾರಿನ್ ಗಾಡಿನ ಇಂಡಿಯನ್ ರೋಡ್ಸ್ ಅಲ್ಲಿ ಓಡಿಸ್ಬಾರ್ದು. ನಿಮ್ ಮನೆ ಕಾಂಪೌಂಡ್ ಅಲ್ಲಿ ಓಡಿಸಿ. ಹೊರಡಿ ಇಲ್ಲಿಂದ. ತಳ್ಕೊಂಡೋಗು. ಶಾಬಾಷ್ ಕಣೆ ಚಂಪಾ. ಏನು ಯಜಮಾನ್ರೆ, ಆಡ್ಸೋರ್ ನೀವು, ಆಡೋರ್ ನಾವು. ತಗೊಳ್ಳಿ, ಅವ್ರ ಹತ್ರ ವಸೂಲಿ ಮಾಡಿದ ದುಡ್ಡು. ಹೀಗೆ ಸ್ವಲ್ಪನೇ ವಸೂಲಿ ಮಾಡ್ತಾ ಇರ್ಬೇಕು. ಮುಂದಿನ ಸೀನ್ ಹೇಗಿರ್ಬೇಕು ಗೊತ್ತಾ? ಓಕೆ ಓಕೆ. ಗಾಡಿ ಯಾಕೋ ನಿಲ್ಲಿಸ್ತೆ? ಅಲ್ಲೊಂದು ಸುಂದರವಾದ ಹುಡುಗಿ ಬರ್ತಿದ್ದಾಳೆ, ನಾನು ಅವಳಿಗೆ ಡ್ರಾಪ್ ಕೊಡ್ತೀನಿ, ಇಳಿಯ ಕೆಳಗೆ. ಅವಳು ಬುರ್ಕ ಹಾಕೊಂಡಿದ್ದಾಳೆ. ಸುಂದರವಾದ ಹುಡುಗಿ ಅಂತ ಹೆಂಗೆ ಹೇಳ್ತೀಯ? ಅವಳ ಹಂಸ ನಡಿಗೆಲ್ಲ ನನಗೆ ಗೊತ್ತಾಗ್ತಾ ಇದೆ ಅವಳು ಸುಂದರಿ ಅಂತ. ಅದ್ಯಾವ್ದೋ ಹುಡುಗಿ ಬಂದ್ಲು ಅಂತ ಆಪ್ತ ಮಿತ್ತನ್ನ ಗಾಡಿ ನಿಲ್ಲಿಸ್ತಾ ಇದ್ಯಾ? ನಿಮಗೆ ಮದ್ವೆ ಆಗಿದೆ, ನನಗೆ ಮದ್ವೆ ಹಾಳಾಗೋಗಿ ಮುಂಚೆ ಕೂಡ ಆಗಿಲ್ಲ. ಇಳಿಯ ಕೆಳಗೆ ಎಲ್ಜೋ. ಆಯ್ ಚಮ್ಮಕ್ ಚಲ್ಲೋ. ಮಾಷಾ ಅಲ್ಲಾ, ನಮ್ದಕ್ಕೆ ಬುರ್ಕ ಹಾಕೊಂಡಿದ್ರು ನಿಮ್ದಕ್ಕೆ ರೇಗಿಸ್ತಾರೆ. ನಮ್ದಕ್ಕೆ ತುಂಬಾ ಕಲ್ಚರ್ ಫ್ಯಾಮಿಲಿಗೆ ಇದೆ. ನಮ್ದಕ್ಕೆ ಮನೆ ಪಕ್ಕದ ರಸ್ತೆಲ್ಲೇ ಇದೆ. ಡ್ರಾಪ್ಗೆ ಕೊಡ್ತಾರೆ. ಕಲ್ಚರ್ಡ್ ಫ್ಯಾಮಿಲಿ ಅಂತ ಡ್ರಾಪ್ ಕೇಳ್ತಾ ಇದ್ದೀರಾ? ನಿಮ್ದಕ್ಕೆ ಮೂತಿ ನೋಡಿದ್ರೆ ನಿಮ್ದು ಕಲ್ಚರ್ ಫ್ಯಾಮಿಲಿಗೆ ಅನ್ಸ್ತದೆ. ಹೌದೌದು, ನಮ್ದು ಗಂಡುಗಲಿ ವಂಶ. ನಾನು ಗಂಡುಗಲಿ ವಂಶದ ಆಧಾರ ಸ್ತಂಭ, ಪದ್ದು ಅಲಿಯಾಸ್ ಪದ್ಮನಾಭ. ಇವ್ರದಕ್ಕೆ ಇವ್ರು ನಮ್ PA ಇದಾರೆ. ಈಗೇನು ನಮ್ದಕ್ಕೆ ಡ್ರಾಪ್ ಕೊಡ್ತೀರಾ ಇಲ್ಲ? ಬಿಟ್ಲಾ, ನಾನು ಅವ್ರಿಗೆ ಡ್ರಾಪ್ ಕೊಡ್ತೀನಾ? ಮತ್ ನಾನೇನ್ ಮಾಡ್ಲಿ? ಬೈಕಿಂದ ಹೊಡ್ಕೊಂಬ, ನಿಧಾನಕ್ಕೆ ಓಡಿಸ್ತೀನಿ. ನಿಮ್ದಕ್ಕೆ ಇಬ್ರಿಗೆ ಇದ್ದಾರೆ. ಪರವಾಗಿಲ್ಲ ಬಿಡಿ, ನಮ್ದಕ್ಕೆ ನಡ್ಕೊಂಡೇ ಹೋಗ್ತಾರೆ. ಒಂದ್ ನಿಮಿಷ, ಇವನು ಲೆಕ್ಕಕ್ಕಿಲ್ಲ. ಅದು ಸರಿ, ನಿಮ್ಗೆ ಮದ್ವೆ ಆಗಿದ್ಯಾ? ನಿಮ್ದಕ್ಕೆ ಮನ್ಸ್ ಮಾಡಿದ್ರೆ ನಮ್ದಕ್ಕೆ ಅದು ಆಯ್ತದೆ. ನಿಮ್ ಬುರ್ಕ ಒಂದೇ ಒಂದ್ಸಲ ತೆಗೀರಿ, ಮುಖ ನೋಡಿ ಹೋ ಅಂದ್ಬಿಡ್ತೀನಿ. ನಕ್ಕೋ ನಕ್ಕೋ, ನಮ್ದಕ್ಕೆ ತುಂಬಾ ಸುಂದರವಾಗಿ ಇದ್ದಾರೆ. ಯಾರಾದ್ರೂ ನೋಡ್ಬಿಟ್ರೆ ಕಿಡ್ನಾಪ್ ಮಾಡ್ಬಿಡ್ತಾರೆ. ಅದಕ್ಕೆ ನಮ್ದಕ್ಕೆ ಯಾರ್ದಕ್ಕೆ ಮುಖ ತೋರ್ಸಲ್ಲ. ಈಗೇನು ನೀವು ಡ್ರಾಪ್ಗೆ ಮಾಡ್ತೀರಾ ಇಲ್ಲ? ಮಾಡ್ತೀನಿ ಹೋಗು ಆ ಕಡೆ. ಬನ್ನಿ. ಹೊಡ್ಕೊಂಡ್ ಬರೋದು ಸುಸ್ತಾಗೋಯ್ತು ಕಣ. ನಿಮ್ದಕ್ಕೆ ಸಾಟಿಗೆ ಬಂದಿದ್ದಾರೆ ಮೆಚ್ಚಲು. ಟೀಕ ನೀವು ಕೊಡೋದಿಗೆ ಕೊಟ್ಬಿಟ್ರೆ ನಾವು ಹೋಗೋದಕ್ಕೆ ಹೋಗ್ಬಿಡ್ತೀವಿ. ಡ್ರಾಪ್ ಕೊಟ್ಟಾಯ್ತಲ್ಲ, ಇನ್ನೇನ್ ಕೊಡೋದು? ಅದಲ್ಲ, ಕತ್ಗೆ ಇರೋದು, ಕೈಗೆ ಇರೋದು, ಜೇಬ್ಗೆ ಇರೋದು ಎಲ್ಲ ಕೊಡ್ಬೇಕು. ಇಲ್ಲ ಅಂದ್ರೆ ಬೋಟಿಗೆ ನಿಕಾಲ್ ಮಾಡ್ಬಿಡ್ತಾರೆ. ಈಗೇನ್ ಕೊಡ್ತಿರೋ ಇಲ್ಲ? ಈಗ ಇಲ್ಲಿಂದ ಸೈಲೆಂಟ್ ಗೆ ಹೋಗ್ಬೇಕು. ಇಲ್ಲಾಂದ್ರೆ ಟೈರ್ಗೆ ಚುಚ್ಚಿ ಪಂಚರ್ಗೆ ಮಾಡ್ಬಿಡ್ತಾರೆ. ಜಲ್ದಿ. ಪದ್ದು, ನಿನ್ ಜೀವನನೇ ಇದಾಗೋಯ್ತಲ್ಲ. ಕಣ್ ಹುಡುಗಿ ನೋಡಿ ಹಲ್ಕಿರಿಯೋದು, ಡ್ರಾಪ್ ಕೊಡಕ್ ಹೋಗಿ ಕೈಯಲ್ಲಿರೋದು ಜೇಬಲ್ಲಿರೋದು ಕಳ್ಕೊಂಡ್ ಬರೋದು. ಒಂದ್ ಕಡೆ ಪೊಲೀಸರ್ ಕಾಟ, ಇನ್ನೊಂದ್ ಕಡೆ ಕಳ್ಳೀರ್ ಕಾಟ. ಎಲ್ಲಿ ಹೋಗ್ಬೇಕು, ಗಾಡಿ ಎಲ್ಲಿ ಓಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣಮ್ಮ. ಆಗಲ್ಲ ರೀ ಜಾಜಿ ಅವ್ರೆ, ಈ ದಂಡ ಪಿಂಡಗಳನ್ನು ಸುಧಾರಿಸೋದಕ್ಕೆ ನನ್ನ ಕೈಯಲ್ಲಿ ಆಗಲ್ಲ. ರೊಕ್ಕಲ್ಲಿರೋ ಜನ ಎಲ್ಲ ಪಾಡಿಗೆ ಬಂದ ಹೋಗಿತಾ ಇದ್ದಾರೆ. ಇಷ್ಟ್ರ ಮೇಲೂ ಈ ದಂಡ ಪಿಂಡಗಳು ಬದುಕಿದಾವಲ್ಲ, ನನಗಂತೂ ಪಾಂಡ್ರಂಗ ಆಶ್ಚರ್ಯ ಆಗ್ತಾ ಇದೆ. ಸಾಕು, ಸುಮ್ನೆ ಇರಿ ಅಭಿ. ಡಾಕ್ಯುಮೆಂಟ್ಸ್ ಕೊಡ್ಸ್ಬೇಕು ತಾನೆ? ಗಾಡಿ ತಗೊಂಡಿದ್ ನಾನ ಅಲ್ಲ ತಾನೆ. ಡಾಕ್ಯುಮೆಂಟ್ಸ್ ಯಾಕೆ ಬಿಟ್ಟು ಬಂದ್ರಿ ಅಂತ ನೀವೇ ಕೇಳ್ರಿ. ಅದು ಹೇಳಿದ್ರು ಜಗತ್ಗೆ ಗಾಡಿ ಡಾಕ್ಯುಮೆಂಟ್ಸ್ ನ ಜೆರಾಕ್ಸ್ ಮಾಡಿಸೋದಕ್ಕೆ ಕಳಿಸಿದ್ದೀನಿ ಅಂತ. ಆದ್ರೆ ನಾವು ಕೆಲಸ ಹುಡ್ಕೋ ತರಾತುರಿಲಿಲ್ವಲ್ಲ, ಅದಕ್ಕೆ ಡಾಕ್ಯುಮೆಂಟ್ಸ್ ನಿಧಾನಕ್ಕೆ ಬರ್ಲಿ ಅಂತ ಹಾಗೆ ಬಂದ್ಬಿಟ್ವಿ. ಪೆಟ್ರೋಲ್ ಒಂದು 500 ರೂಪಾಯಿ ಕೊಡ. ಈಗ ನಿಮ್ಮ ದುಡ್ಡು ಕೊಡಲ್ಲ ಅಂತ ಹೇಳಿ ಯಾಕೆ ಕೊಡಿತೀರಾ? ಗಾಡಿ ಇದ್ದಾಗ ಯಾಕೆ ಸಂಪಾದನೆ ಮಾಡ್ಬೇಕು ಅಂತ ನಮಗೂ ಚೆನ್ನಾಗಿ ಗೊತ್ತು. ಹೇಗೆ ಸಂಪಾದನೆ ಮಾಡ್ತೀರಾ? ಗೋವಾದಲ್ಲಿ ಗಾಡಿನ ಬಾಡಿಗೆಗೆ ಬಿಟ್ಟು ದುಡ್ಡು ಸಂಪಾದನೆ ಮಾಡ್ತಾರಲ್ಲ, ಹಾಗೆ ನಾವು ನಮ್ ಗಾಡಿ ಬಾಡಿಗೆಗೆ ಬಿಡ್ತೀವಿ. ಬೈಕು ಬಾಡಿಗೆಗೆ ಬೇಕಾ? ಗಂಟೆಗೆ 100 ರೂಪಾಯಿ. ಹೆಂಗಿದೆ ನನ್ನ ಹ್ಯಾಂಡ್ ರೈಟಿಂಗು? ಅರೆ ಭಯ್ಯ, ನಿಮ್ಮ ಬಾಡಿ ಬಾಡಿಗೆಗೆ ಬರ್ತದೆ. ಬೋರ್ಡ್ ನೋಡ್ಕೊಂಡ್ ಮಾತಾಡಿ. ಕನ್ನಡ ಓದಕ್ ಬರಲ್ಲ ಅನ್ಸುತ್ತೆ. ಯಜಮಾನ್ರೆ, ನಮ್ಮ ಬಾಡಿಗೆಗಿಲ್ಲ, ಗಾಡಿ ಬಾಡಿಗೆಗಿರೋದು. ನಿಮ್ಮ ಬಾಡಿ ಬಾಡಿಗೆಗೆ ಸಿಕ್ಕಿದ್ರೆ ಚೆನ್ನಾಗಿತ್ತು. ಕಟವಂದಿಗೆ ಬಿಡ್ತಿದ್ದೆ. ಸುಮ್ಮನೆ ತಲೆ ತಿನ್ಬೇಡ. ಈಗೇನ್ ಗಾಡಿ ಬೇಕಾ ಬೇಡವಾ? ಅದು 100 ರೂಪಾಯಿ ಜಾಸ್ತಿ ಆಯ್ತು, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಕಮ್ಮಿ ಆಗಲ್ಲ ಕಣ್ರೆ. ಗಂಟೆಗೆ 100 ರೂಪಾಯಿ ಅಂತ ಕೊಡ್ಬೇಕು. 500 ರೂಪಾಯಿ ಅಡ್ವಾನ್ಸ್ ಅಂತ ಸಪ್ರೇಟ್ ಆಗಿ ಕೊಡ್ಬೇಕು. 500 ರೂಪಾಯಿ ಅಡ್ವಾನ್ಸ್ ಯಾಕೆ?
ನೀವು ಗಾಡಿನ ತಗೊಂಡು ಹಂಗೆ ಎಸ್ಕೇಪ್ ಆಗ್ಬಿಟ್ರೆ ಅದಕ್ಕೆ ಅಡ್ವಾನ್ಸ್ ಅಂತ 500 ರೂಪಾಯಿ ಕೊಟ್ಟಿರಿ. ನೀವು ಗಾಡಿನ ವಾಪಸ್ ತಂದು ಕೊಟ್ಮೇಲೆ ದುಡ್ಡನ್ನ ಕಳ್ಕೊಂಡು ಮಿಕ್ಕಿದ್ದನ್ನ ಕೊಡ್ತೀವಿ. ಗಾಡಿ ಚಂದಾಗೆ ಐತೆ. ಫಾರಿನ್ ಗಾಡಿ ಇದು. ಯಾರು ಕೊಡ್ಸಿದ್ದು? ಪಾಂಡುರಂಗ ಗಂಡುಗಲಿ ಅಂತ ಅವ್ರು ನನಗೆ ಭಾವ ಆಗ್ಬೇಕು, ಒಂದ್ ಒಳ್ಳೆ ಗಾಡಿ ಕೊಡ್ಸಿ ಅಂತ ಕೇಳಿದ್ವಿ. ಅದಕ್ಕೆ ಯಾವ್ದೋ ಒಂದು ಡಬ್ಬ ಗಾಡಿ ಕೊಡ್ಸಿದ್ದಾರೆ. ಏನು ಗಾಡಿ ಬೇಕಾ ಬೇಡವಾ? ತಗೊಳ್ಳಿ 500ಗೆ ಅಡ್ವಾನ್ಸು. ತಗೊಳ್ಳಿ, ಗಾಡಿಗೆ ಬೇಗ ಬಂದ್ಬಿಡ್ಬೇಕು, ನಾವಿಲ್ಲೇ ಕಾಯ್ತಾ ಇರ್ತೀವಿ. ನಮ್ದಕ್ಕೆ ಗರ್ಲ್ ಫ್ರೆಂಡ್ಗೆ ಐತೆ. ಆಕೆನ ಪಾರ್ಕೆಗೆ ಸುತ್ತಾಕ್ಸ್ಬಿಟ್ಟು ಐಸ್ ಕ್ರೀಮ್ಗೆ ತಿನ್ಸ್ಬಿಟ್ಟು ಅವಳನ್ನ ಖುಷಿ ಪಡಿಸ್ಬಿಟ್ಟು ಆಮೇಲೆ ಅವಳನ್ನ ಡ್ರಾಪ್ ಮಾಡಿಸ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ನಿಮ್ ಗಾಡಿನ ನಿಮ್ಗೆ ಕೊಟ್ಬಿಟ್ಟು 500 ರೂಪಾಯಿ ಅಡ್ವಾನ್ಸ್ನ ನಾವು ವಾಪಸ್ ತಕೊಂಡ್ಬಿಟ್ಟು ಓಲ್ ಡೇ 500 ರೂಪಾಯಿ ಹೆಂಗ್ರಿ ವಾಪಸ್ ಕೊಡಕ್ಕಾಗುತ್ತೆ? ಎಷ್ಟು ಗಂಟೆ ಆಗಿದೆ ಅಂತ ನೋಡಿ ಅದರಲ್ಲಿ ದುಡ್ಡನ್ನ ಕಳ್ಕೊಂಡೆ ಕೊಡೋದು. ನಾವು ಲವ್ ಮಾಡೋದಕ್ಕೂ ದುಡ್ಡು ಕೊಡ್ಬೇಕು, ಗಾಡಿ ಬಾಡಿಗೆಗೂ ದುಡ್ಡು ಕೊಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತದೆ. ಎಲ್ಲ ಆಸಾಮಿ ನಾಪತ್ತೆ ಎಲ್ಲೋ ಅದಂತಾನೆ ಗೊತ್ತಾಗ್ತಿಲ್ವಲ್ಲ. ಬಿಸ್ನೆಸ್ ಸಿಗುತ್ತಲ್ಲ ಗುಡ್ಸಿನಲ್ಲಿ ಅವ್ನು ಫೋನ್ ನಂಬರ್ ಇಸ್ಕೊಳ್ಳೋದೇ ಮರ್ಬಿಟ್ವಲ್ಲ. ಏನು ಯೋಚನೆ ಮಾಡ್ಬೇಡ, ಆ ಗಾಡಿ 3 ಕಿಲೋಮೀಟರ್ಗೆ ಒಂದ್ಸಲ ಕೆಟ್ಟೋಗ್ಬಿಡುತ್ತೆ. ಇಲ್ಲೇ ಯಾವ್ದೋ ಗ್ಯಾರೇಜ್ ಅಲ್ಲಿ ರಿಪೇರಿ ಮಾಡಿಸ್ತಾ ಇರ್ತಾನೆ, ಬಾ ಹೋಗಿ ಹುಡ್ಕಡ. ಬಿಟ್ಲ ನಮ್ ಗಾಡಿ ಇಲ್ಲಿದೆ ಕಣೋ. ನಿಮ್ಮನ್ನ ಕಂಡ್ರೆ ಕರಿತಿರೋದು ಈ ಗಾಡಿ ನಮ್ದು, ಇಲ್ಲಿಗೆ ಹೆಂಗ್ ಬಂತು? ಯಾರೋ ಬಂದ್ರು 6000 ರೂಪಾಯಿ ಮಾಡಿದ್ರು ಹೋದ್ರು. ಈ ಗಾಡಿ ನಮ್ದು, ಇದನ್ನ ನೀವು ನಮ್ಗೆ ವಾಪಸ್ ಕೊಡ್ಬೇಕು. ನಿಮ್ಗೇನಾದ್ರೂ ತಲೆ ಕೆಟ್ಟಿದೇನ್ರಿ? ಮಾಲು ನಮ್ದು, ನಿಮ್ಗೇಗ್ರಿ ಕೊಡೋದು? ಆದ್ರೆ ಇದು ನಮ್ಮ ಮಾಲು. ಸುಮ್ನೆ ಹೋದ್ರೆ ಸರಿ, ಬಾನಾರನ್ನು ಹೊಂದ್ ಬಿಟ್ರೆ ಹಂಗೆ ತಲೆ ಚಿಪ್ಪಿ ಬಿಡ್ಬೇಕು. ಏನಲ್ಲಿ ನಮ್ ತಲೆ ಬುಲ್ಡೆಗೆ ಸ್ಪಾನರ್ ಹೊಡೆದು ಓಪನ್ ಮಾಡ್ತೀಯಾ? ಬನ್ನಿ ಜಾಜಾತಿ. ನಿಂಗ್ ತಾಕತ್ತಿದ್ರೆ, ನೀ ಗಂಚಾಗಿದ್ರೆ ಇವ್ರ ಬುಲ್ಡೆ ಓಪನ್ ಮಾಡ. ಡೋಂಟ್ ಬಿ ಎಕ್ಸೈಟೆಡ್, ನಾನ್ ಮಾತಾಡ್ತೀನಿ. ಮತ್ ನೋಡಿ ಜಾಜಾತಿ ನಮ್ದೆ. ಸುಮ್ಮನೆ ಜಾಜಿಯವ್ರೆ, ನೀವು ಮಾತಾಡಿ. ನೋಡಿ, ಐ ಆಮ್ ಜಾಜಿ ಜಂಬರ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನೋಡಮ್ಮ, ನಮ್ಮ ಹತ್ರ ಚೆಂದಾಗಿಂದ ನಡೆಯೋಕಿಲ್ಲ. 1 ರೂಪಾಯಿ ಬಕ್ಷೀಸ್ ಕೊಡ್ತೀನಿ, ತಗೊಂಡ್ ಹೊರಟೋಗ್ಬಿಡು. ನನಗೆ 1 ರೂಪಾಯಿ ಕೊಡ್ತೀಯಾ? ನೀನೇನ ನನ್ನ ಬೆಗ್ಗರ್ ಅನ್ಕೊಂಡಿದ್ಯಾ? ಸ್ವಲ್ಪ ನೋಡ್ಕೊಂಡು ಮಾತಾಡಯ್ಯೋ, ಇವ್ರ ಮುಂದೆ ಮಿನಿಸ್ಟರ್ ಆಗ್ರ ಕಣಯ್ಯ. ಮಾಫ್ಕರ್ನ ನಮ್ದಕ್ಕೆ ಏನಾಗ್ಬೇಕಾಗಿತ್ತು? ನೋಡು, ಈ ಬೈಕು ಇವ್ರದು. ನೀನೇನಾದ್ರೂ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಸ್ವಲ್ಪ ಗಾಡಿ ಡಾಕ್ಯುಮೆಂಟ್ ತೋರಿಸ್ತೀರಾ? ಮತ್ತು ಡಾಕ್ಯುಮೆಂಟ್ಸ್ ಇದೆಯೇನೋ? ಬಿಟ್ಲ ಡಾಕ್ಯುಮೆಂಟ್ಸ್ ಇದೆಯಾ? ಜಾಜಕ್ಕೆ ಡಾಕ್ಯುಮೆಂಟ್ಸ್ ಇಲ್ಲ. ಅದು ಡಾಕ್ಯುಮೆಂಟ್ಸ್ ಇಲ್ಲ. ಅಲ್ಲ ರೀ, ಡಾಕ್ಯುಮೆಂಟ್ಸ್ ಇಲ್ಲ, ಏನೂ ಇಲ್ಲ. ಗಾಡಿ ಕೊಡಿ ಅಂದ್ರೆ ಕೊಟ್ಬಿಡಕ್ಕಾಯ್ತದ? 1 ನಿಮಿಷ ಹಂಗೆ ಇರಿ, ನಾನೇ ಪೊಲೀಸವ್ರು ಫೋನ್ ಮಾಡ್ತೀನಿ, ಬಂದು ನಿಮ್ಮ ಮೂವರ್ನು ಎತ್ತಾಕೊಂಡು ಹೋಯ್ತಾರೆ. ಪದ್ದು ಬಿಟ್ಲಾ, ಸ್ಟಾಪ್ ಮಾಡಿಸ್ರೋ. ಅಣ್ಣ ಮೆಕ್ಯಾನಿಕ್ ಅಣ್ಣ, ದಯವಿಟ್ಟು ಪೊಲೀಸ್ನವ್ರನ್ನ ಕರೆಸ್ಬೇಡಣ. ಏನೋ ನಾವು ಮಾಡಿದ ತಪ್ಪನ್ನ ಹೊಟ್ಟೆಗೆ ಹಾಕೊಂಡು ಬೈಕ್ ಕೊಟ್ಟು ಕಳ್ಸೋಣ. ಅವರು ನಿಮ್ಗೆ ಈ ಬೈಕ್ ನ ಎಷ್ಟಕ್ಕೆ ಮಾರಿದ್ರು? ನನಗೆ 6000 ರೂಪಾಯಿ ಮಾಡಿದ್ರು. ಓಕೆ 6000 ರೂಪಾಯಿ ಕೊಡ್ತೀನಿ, ಕೊಟ್ಬಿಡಿ. ನಾವು ಗಾಡಿನ ಈ ಕೈಯಿಂದ ತಗೊಂತೀವಿ, ಈ ಕೈಯಿಂದ ಡಬಲ್ ಮಾಡ್ತೀವಿ. 12,000 ರೂಪಾಯಿ ಕೊಟ್ರೆ ಕೊಡ್ತೀನಿ, ಇಲ್ಲ ರೈಟ್ ಹೇಳಿ. ನಮ್ಗೂ ಬೇಡ ನಿಮ್ಗೂ ಬೇಡ, 10,000 ರೂಪಾಯಿ ಒಂದೇ ಬೆಲೆ ಕೊಟ್ಬಿಡು. ತಗೊಂಡ್ ಬನ್ರೋ. ಕೊಡ ರಾಜ, ಕೊಡ. ಅಬ್ಬಾ, 10,000 ರೂಪಾಯಿ ವಸೂಲಿ ಆಯ್ತು. ತಗೋ 10 ರೂಪಾಯಿ, ಬಿಸಿ ಟೀ ಕುಡ್ದು ಚೇಂಜ್ ವಾಪಸ್ ತಂದು ಕೊಡು. 1000 ರೂಪಾಯಿ ಬೆಳೆ ಬಾಳೋ ಬೈಕ್ನ 500 ರೂಪಾಯಿ ಬಾಡಿಗೆಗೆ ಬಿಟ್ಟು ಬೈಕ್ನೇ ಕಳ್ಕೊಂಡಿದ್ರಲ್ಲ, ನಿಮ್ ತಲೆ ನಿರೋಗೇನು ಬುದ್ಧಿನೋ ಇಲ್ಲ ಕೂದಲೇ ಲಜ್ಜಿನೋ? ಗೋವಾದಲ್ಲಿ ಈ ತರ ಗಾಡಿನ ಬಾಡಿಗೆ ಬಿಟ್ಟು ದುಡ್ಡು ಸಂಪಾದನೆ ಮಾಡ್ತಾರಲ್ಲ, ನಾವು ಹಾಗೆ ಟ್ರೈ ಮಾಡಕ್ ಹೋದ್ವಿ, ಮೋಸ ಹೋಗ್ಬಿಟ್ವಿ. ಆ ರೀತಿ ಬಾಡಿಗೆ ಬಿಡ್ಬೇಕು ಅಂತಂದ್ರೆ ಬಾಡಿಗೆ ತಗೊಳ್ಳೋರು ಐಡೆಂಟಿಟಿ ಇರ್ಬೇಕು. ಆ ಹುಸೇನ್ ಸಾಬು ನೋಡೋದಿಕ್ಕೆ ನಂಬಿಕೆಸ್ತ ತರ ಇದ್ದ, ನೋಡಿ ಹೆಂಗ್ ಮಾಡ್ಬಿಟ್ಟ ಅಂತ. ಈ ಬೈಕ್ ನ ಬಾಡಿಗೆ ಬಿಡೋ ಕೆಲಸ ನಿಮ್ ಕೈಲಿ ಆಗಲ್ಲ, ಬೇರೆನಾದ್ರೂ ಮಾಡಿ. ಸರ್ಕಾರಿ ತರೋದಕ್ಕೆ ಅಂತ ಗಾಡಿನ ಬಾಡಿಗೆ ಬಿಟ್ಟಂಗೆ ಮಾರ್ಕೆಟ್ಗೆ ಹೋಗೋದು, ತರಕಾರಿ ತಗೊಂಡ್ಬರೋದು, ಯಾರ್ಯಾರಿಗೆ ಏನಂತ ಕೊಟ್ಟು ಬಾಡಿಗೆ ವಸೂಲಿ ಮಾಡೋದು. ಆದ್ರೆ ಮಾರ್ಕೆಟ್ಗೆ ಯಾಕೆ ಹೋಗ್ತೀರಾ? 3 ದಿವಸದಿಂದ ಮನೆಯಲ್ಲಿ ಎಷ್ಟೊಂದು ತರಕಾರಿಗಳು ಬಿದ್ದಿದೆ, ಅದನ್ನ ತಗೊಂಡು ಹೋಗಿ ಮಾರಿ ಫ್ರೆಶ್ ಆಗಿರೋ ತರಕಾರಿಗಳನ್ನ ತಗೊಂಡ್ಬರ್ತೀರಾ? ಈಗಲೇ ಕೂಡ ಮಾಡ್ಕೊಂಡ್ಬಂದ್ಬಿಡ್ತೀವಿ. 1 ನಿಮಿಷ. ಏನಪ್ಪ, ಈ ಕೆಲ್ಸನಾದ್ರೂ ಕರೆಕ್ಟ್ ಆಗಿ ಮಾಡ್ತೀರಾ ಹೇಗೆ? ನಾವು ಹೇಳದಮ್ಮ ಮಾಡಿ ತೋರಿಸ್ತೀವಿ. ತಗೊಳ್ರೋ. ಏನು ಯಜಮಾನ್ರೆ, ಹೆಂಗೆ? ಸೂಪರ್.
ಮೇಡಮ್ ಇದು ಡಾಕ್ಯುಮೆಂಟ್ಸ್ ಬಂದಿದೆ ಮೇಡಮ್, ಅದನ್ನ ಜೆರಾಕ್ಸ್ಗೆ ಅಂತ ಕೊಟ್ಟಿದ್ದೀವಿ. ಈಗೇನ್ ಮಾಡ್ತಾ ಇದ್ದೀರಾ? ಬೈಕ್ ನಲ್ಲಿ ತರಕಾರಿ ಸಾಗಿಸ್ತಾ ಇದೀವಿ. ಬ್ಯಾಗ್ ಅಲ್ಲಿ ತರ್ಕಾರಿನಾ? ಹ್ಞೂ ಮೇಡಮ್, ಬೇಕಾದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ. ಬಾಂಬ್ ನ ತಗೊಂಡಾಗ ಎಲ್ಲಿಡ್ಬೇಕು ಅಂತಿದ್ದೀರಾ? ನಿಜ ಬೊಗಳಿ ಇಲ್ಲ ಅಂತ ಪ್ರಮಾಣ ಮಾಡಿ ಹೇಳ್ತೀವಿ, ಈ ಬಾಂಬು ಈ ತರಕಾರಿ ಬ್ಯಾಗ್ ಒಳಗೆ ಹೆಂಗ್ ಬಂತು ಅಂತ ನಮಗ್ ಗೊತ್ತಿಲ್ಲ. ನಾವು ಸಾಗಿಸ್ತಾ ಇದ್ದೀವಿ ಬರೀ ತರಕಾರಿ ಮಾತ್ರ. ಈ ಬಾಂಬ್ ನ ಇಟ್ಟು ಯಾರನ್ನ ಕೊಲ್ಬೇಕು ಅಂತಿದ್ದೀರಾ? ಯಾವ ದೇಶದ ಲಿಂಕ್ ಇದೆ ನಿಮ್ಗೆ? ಬೊಗಳಿ. ಮೇಡಮ್ ಒಂದ್ ನಿಮಿಷ, ಮನೆಗೆ ಫೋನ್ ಮಾಡ್ಬಿಟ್ಟು ತರಿಸ್ತೀನಿ. ಹಲೋ, ಏನಮ್ಮ ಪಲ್ಲು, ನಾವಿಲ್ಲಿ 8ನೇ ಕ್ರಾಸ್ ಅಲ್ಲಿ ಟ್ರಾಫಿಕ್ ಪೊಲೀಸವ್ರಿಗೆ ತಗಲಾಕೊಂಡ್ಬಿಟ್ಟಿದೀವಿ. 20,000 ರೂಪಾಯಿಗಿನ್ನೂ ಕಮ್ಮಿ ಆಗಲ್ಲ. ಜಾಜತ್ಗೆ ಹತ್ರ 20,000 ರೂಪಾಯಿ ತಗೊಂಡು ಬೇಗ 8ನೇ ಕ್ರಾಸ್ ಹತ್ರ ಬಂದ್ಬಿಡಮ್ಮ. ಓಕೆ ಈಗ ಬಂದ್ಬಿಡ್ತಾರೆ. ಅವ್ರು ಬರೋವರೆಗೂ ಟೈಮ್ ಪಾಸ್ ಆಗ್ಬೇಕಲ್ಲ. ಅದಕ್ಕೆ ನಾವು ಡ್ಯಾನ್ಸ್ ಮಾಡ್ಬೇಕಾ ಮೇಡಮ್? ಬೇಡ, ನಾನೇ ಡ್ಯಾನ್ಸ್ ಮಾಡಿಸ್ತೀನಿ. ಏನಪ್ಪ ಏನಾಯ್ತು? ಕೇಳುವುದಕ್ಕೂ ಇದು ಸಮಯ ಅಲ್ಲಮ್ಮ. ಬಂದಿದ್ಯಾ ಇನ್ಸ್ಪೆಕ್ಟ್ರೆ ತಗೊಳ್ಳಿ. ನೀನು ಈ ಬಾಂಬ್ ಗ್ಯಾಂಗ್ ಗಾರ್ಡನಾ? ಇಲ್ಲ ಇನ್ಸ್ಪೆಕ್ಟ್ರೆ. ಸರಿ, ಈ ಗಾಡಿ ಇಲ್ಲೇ ಇರ್ಲಿ, ಅದು ಮಹಾಜರ್ ಆಗ್ಬೇಕು. ನಿಮ್ ಮನೆ ಅಡ್ರೆಸ್ ಹೇಳಿ ಹೋಗಿ ಮನೆಗೆ ಬಂದು ಅರೆಸ್ಟ್ ಮಾಡ್ತೀನಿ. ಅಲ್ಲೇ ನಮ್ಮ ಮನೆ. ಸರಿ ಹೊರಡಿ. ಮಹಿಳಾ ಸಂಘದ ಮನೆನೆಲ್ಲ ನಿಮ್ ಬಾಯಿಗೆ ಸುರ್ದಂಗಾಯ್ತಲ್ಲೋ. ಶೇಮ್ ಆನ್ ಯು. ಸ್ವಲ್ಪ ಎಲಡ್ಕೆ ಹಾಕೊಂಡು ಉಗಿಯಮ್ಮ. ಏನು ಯಜಮಾನ್ರೆ, ಎಷ್ಟು ಬಂದಿದೆ? ನಾನು ಕೊಟ್ಟಿರೋದು 30, ಬಂದಿರೋದು 40. ಅದ್ರಲ್ಲಿ ನನಗೆ ಇದು ಬರ್ಬೇಕು. ಬಾರೆ, ಯಾವುದೇ ಕಾರಣಕ್ಕೂ ನಮ್ಗೆ ಆಗದೆ ಇರೋ ಕೆಲ್ಸಕ್ಕೆ ಕೈ ಹಾಕಕ್ ಹೋಗ್ಬಾರ್ದು. ಬೈ ಕೊಡ್ಸಿ ಅಂತ ಹೇಳಿದ್ರಲ್ಲ, ಇವಾಗ ಏನಾಯ್ತು? ಅಪ್ಪಿ ಆಗಿದ್ದಾಗೋಯ್ತು, ಬಿಟ್ಬಿಡಿ. ಅದ್ ಹೇಗ್ರಿ ಬಿಟ್ಬಿಡಕ್ಕಾಗತ್ತೆ? ಓಟಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಕೊಟ್ಟಿ ಬೈಕನ್ನ ಬಿಟ್ಕೊಂಡ್ ಬರಕ್ಕಾಗತ್ತೇನ್ರಿ? ಒಂದ್ ಕೆಲಸ ಮಾಡೋಣ, ಆ ಬೈಕ್ ನಮಗ್ ಬೇಡ. ಕರೆಕ್ಟ್ ಆಗಿ ಹೇಳ್ತಿದ್ರ ಜಜ್ಜತ್ಗೆ. ಬಾಬಾ ಇನ್ಮೇಲೆ ಆ ಬೈಕಿನ ಪ್ರವಾಸಕ್ಕೆ ಹೋಗಲ್ಲ. ಮುಂಚೆ ತರ ಮೊದಲೇ ದೋಸೆ ತಿನ್ಕೊಂಡು ಆರಾಮಾಗಿ ಇದ್ಬಿಡ್ತೀವಿ. ಏನಪ್ಪ ನೀವೇನೋ ಸುಮ್ನೆ ಇರ್ತೀರಾ, ಆದ್ರೆ ಪೊಲೀಸವ್ರು ಸುಮ್ನೆ ಇರ್ಬೇಕಲ್ಲ. ಬಂದು ಒದ್ದು ಹೇಳ್ಕೊಂಡೋದ್ರೆ ಏನ್ ಮಾಡ್ತೀರಾ? ಯಾವುದೇ ಕಾರಣಕ್ಕೂ ಪೊಲೀಸ್ನವ್ರು ಬರಲ್ಲ ಬಿಡಿ. ಅದು ನೀವೆಲ್ಲ ಸೇರ್ಕೊಂಡು ನಮ್ಮ ಯಜಮಾನ್ರ ಹತ್ರ 30,000 ರೂಪಾಯಿ ಪೀಕ್ಸಿದ್ರಲ್ಲ, ಹೇಗಾದ್ರೂ ಮಾಡಿ ನಿಮ್ಗೆಲ್ಲ ಬುದ್ಧಿ ಕಲಿಸ್ಬೇಕು, ಆ ದುಡ್ಡನ್ನ ವಸೂಲಿ ಮಾಡ್ಬೇಕು ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಬಂದಿದ್ ನಾನು. ಬೈಕ್ನ ಬಾಡಿಗೆ ತಗೊಂಡು ಹೋಗಿದ್ದು ನಾನು.